ಶಾಸಕರು ಸಿ ಕೆ ರಾಮಮೂರ್ತಿಯವರು ನಮ್ಮ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಾವು ಕರೆದ ತಕ್ಷಣ ಅವ್ರು ಬಂದು ನಮಗೆ ಜೊತೆಗೂಡಿ ಇವತ್ತು ಇಲ್ಲಿ ಬಂದಿದ್ದಾರೆ. ಹಾಗೂ ಶ್ರೀ ರೇವತಿ ಕಾಮತ್ರವರು, ಇವರು ಝರೋಡಾ ಅಂತ ಒಂದು ಕಂಪನಿ ಇದೆ, ಅವರ ತಾಯಿಯವರವರು. ಇವರು ಖ್ಯಾತ ಪರಿಸರವಾದಿಗಳು ಹಾಗೂ ನಮ್ಮ ಸಮಾಜದ ಬಗ್ಗೆ ಬಹಳ ಕಾಳಜಿ ಇರುವಂಥವ್ರು. ನಾವು ಇವ್ರನ್ನೆಲ್ಲ ಹೋಗಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ತಾವೆಲ್ಲ ಬಂದು ಮುನ್ನಿತ್ತು, ಯಾಕಂದ್ರೆ ಇವತ್ತು ಇಲ್ಲಿ ಭಾರ್ಗವ ಭೂಷಣ ಪ್ರಶಸ್ತಿ, ಭಾರ್ಗವ ಭೂಷಣ ಅಂದ್ರೆ ಪರಶುರಾಮ ದೇವರ ಹೆಸರಲ್ಲಿ ಕೊಡ್ತಿರುವಂತ ಒಂದು ಪ್ರಶಸ್ತಿ ಇದು. ಇದಕ್ಕೆ ಭಾಜನರಾದವರು ಕೂಡ ಅವರ ಸಾಧನೆ. ನಮ್ಮ ಬೆಳಿಗ್ಗೆ ಎಕ್ಸಿಕ್ಯೂಟಿವ್ ಕಮಿಟಿ ಬಾಡಿ ಮೀಟಿಂಗ್ ಆಯಿತು. ಆ ಮೀಟಿಂಗ್ ಅಲ್ಲಿ ನಾವು ಇವತ್ತು ಏನಂತ ಒಂದು ತೀರ್ಮಾನ ತಗೊಂಡಿದ್ದೀವಿ ಅಂದ್ರೆ, ಕರ್ನಾಟಕದಲ್ಲಿ ಯಾವುದೇ ಮಕ್ಕಳಿಗೆ 8 ವರ್ಷದ ಮಗುವಿಗೆ ವಟುವಿಗೆ ಉಪನಯನ ಮಾಡಿದಲ್ಲಿ ಅದಕ್ಕೆ ನಾವು ಸಾಮೂಹಿಕವಾಗಿ ನಾವು ಉಪನಯನ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ನಮ್ಮ ಸಂಘದಿಂದ. ಜೊತೆಗೆ 5 ವರ್ಷ ಉಪನಯನ ಆದ ದಿನದಿಂದ 5 ವರ್ಷ ಯಾರು ಪ್ರತಿದಿನ ಸಂಧ್ಯಾ ವಂದನೆ ಮಾಡಿದಲ್ಲಿ ಅಂತ ಮಗುವಿಗೆ ಸಂಪೂರ್ಣ ಎಜುಕೇಶನ್, ಆ ಮಗು ಎಲ್ಲಿ ತನಕ ಓದುತ್ತೆ ಅಲ್ಲಿ ತನಕ ನಾವು ಎಜುಕೇಶನ್ ಕೊಡುವ ನಿಟ್ಟಿನಲ್ಲಿ ನಾವು ಇವತ್ತು ತೀರ್ಮಾನ ತಗೊಂಡಿದ್ದೀವಿ. ನಮ್ಮ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಮತ್ತು ನಮ್ಮ ಜ್ಞಾನಶಾಲೆ ಇಬ್ಬರು ಸೇರಿ ಒಟ್ಟುಗೂಡಿ ಈ ಕಾರ್ಯಕ್ರಮ ಮಾಡಬೇಕು ಅನ್ನೋ ರೀತಿ ನಾವು ಮಾತಾಡಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದ್ರೆ, ಇವತ್ತು ಬ್ರಾಹ್ಮಣ್ಯ ಉಳಿದ್ರೆ ಮಾತ್ರ ಈ ಸನಾತನ ಧರ್ಮದ ತಳಹದಿ ಇದು, ಈ ದೇಶ ಉಳಿಯುತ್ತದೆ. ಬ್ರಾಹ್ಮಣರು ಒಂದು ಕಾಲದಲ್ಲಿ ಒಂದು ಸಾಕಷ್ಟು ಪ್ರತಿಯೊಬ್ಬರಿಗೂ ಒಂದು ಬುದ್ಧಿ ಹೇಳೋರು ಅಥವಾ ಜ್ಞಾನ ಕೊಡೋರು ಅಂತವ್ರು ಆಗಿದ್ರು. ಆಮೇಲೆ ಬರೋ ಕಾಲದಲ್ಲಿ ಮಖಾಲೆ ಪದ್ಧತಿ ಬಂದಾಗ ನಮ್ಮ ಅವಕಾಶಗಳ ಕಮ್ಮಿ ಆಯಿತು. ಸಾಕಷ್ಟು ಜನ ಶಿಕ್ಷಕರಾಗಿದ್ರು, ಇವತ್ತು ಅದು ಇಲ್ಲದೆ ಇರೋ ರೀತಿ ಆಗ್ಬಿಟ್ಟು ಬೇರೆ ಬೇರೆ ನಮ್ಮ ಸಾಮಾಜಿಕ ಕೆಲಸಗಳಲ್ಲಿ ನಾವು ಇದ್ದೀವಿ ಇವತ್ತು. ಇದರಿಂದ ನಮ್ಮ ವೇದಗಳು ಉಳಿಬೇಕು, ಜೊತೆಗೆ ನಮ್ಮ ಧರ್ಮನೂ ಉಳಿಬೇಕು. ಅದರಿಂದ ನಮ್ಮ ಮಗುವಿಗೆ ಕನಿಷ್ಠ ಉಪನಯನ ಆಗಿ 5 ವರ್ಷ ಸಂಧ್ಯಾ ವಂದನೆ ಮಾಡಿದಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಾವು ರೂಪಿಸ್ಕೊಂಡಿದ್ದೀವಿ. ಯಾವುದೇ ನಮ್ಮ ಬ್ರಾಹ್ಮಣ ಮಗು, ಕರ್ನಾಟಕದಲ್ಲಿರುವಂಥ ಮಗು 8 ವರ್ಷಕ್ಕೆ ಉಪನಯನ ಆಗಿ 5 ವರ್ಷ ಸಂಧ್ಯಾ ವಂದನೆ ಮಾಡಿದಲ್ಲಿ ಆ ಮಗು ಎಲ್ಲಿ ತನಕ ಓದಿದ್ರು ಅಲ್ಲಿ ತನಕ ನಾವು ಸಂಪೂರ್ಣ ಎಜುಕೇಶನ್ ಕೊಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹಾಗೂ ನಾವು ಇದಲ್ಲದೆ ಆರೋಗ್ಯದಲ್ಲಿ ಸಾಕಷ್ಟು ಇವತ್ತು ಸಮಸ್ಯೆಗಳು ಎಲ್ಲರಿಗೂ ಗೊತ್ತಿರೋಂಥದ್ದು. ಒಂದು ಸಣ್ಣ ಡಯಾಬಿಟಿಕ್ ಇಂದ ಹಿಡಿದು ಎಲ್ಲ ರೀತಿಯಲ್ಲೂ ಕ್ಯಾನ್ಸರ್ ಇಂದ ಹಿಡಿದು ಈ ಥರ ಸಾಕಷ್ಟು ಸಮಸ್ಯೆಗಳು ಇದೆ. ಮತ್ತೆ ವೆರಿ ಎಕ್ಸ್ಪೆನ್ಸಿವ್, ಇದು ಎಕ್ಸ್ಪೆನ್ಸಿವ್ ಆಗಿದೆ ಮೆಡಿಕಲ್ ಫೀಲ್ಡ್. ಅದಕ್ಕೋಸ್ಕರ ಯಾವ ರೀತಿ ಎಲ್ಲರೂ ಹೆಚ್ಚಿನವರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಬ್ರಾಹ್ಮಣರು ಇರೋದು. ಇವತ್ತಿನ ಕಾಲದಲ್ಲಿ ಅದನ್ನು ಭರಿಸುವಂಥದ್ದು ಕಷ್ಟ. ಅಥವಾ ಇನ್ಶೂರೆನ್ಸ್ ಇದ್ರೂ ಕೂಡ ಇವರನ್ನು 30% 40% ಕೈಯಿಂದ ಹಾಕಬೇಕಾಗಿದೆ. ಅದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋ ರೀತಿ ನಾವು ಮಾತಾಡಿಕೊಂಡು ಈಗ ಸಾಕಷ್ಟು ಹಾಸ್ಪಿಟಲ್ ಜೊತೆಗೆ ನಾವು ಮಾತಾಡ್ಕೊಂಡು ಇವತ್ತು ಬಿಡುಗಡೆ ಮಾಡೋರಿದ್ದೀವಿ. ಅವ್ರ ಜೊತೆ ಮಾತಾಡ್ಕೊಂಡಿದ್ದೀವಿ. ಬ್ರಾಹ್ಮಣರು ಯಾರು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಸದಸ್ಯರು ಬಂದಲ್ಲಿ ಕೇಳದಲ್ಲಿ ಅವರಿಗೆ 30% 40% ಶೇಕಡ ಇಲ್ಲ. ಏನಕ್ಕೆ ಅಂದರೆ, ಇವತ್ತು ನಾವು ಮಾಡದ ಕಾರಣಕ್ಕೆ ಸುಮ್ಮನೆ ಯಾರಿಂದನೂ ನಾವು ಮಾತು ಕೇಳೋವಂಥದ್ದು ಸರಿಯಲ್ಲ ಅದು. ಅದಕ್ಕೋಸ್ಕರ ನಾವು ನಮ್ಮ ಸಂಘದಿಂದ ಪರಶುರಾಮ ಲೀಗಲ್ ಸೆಲ್ ಅಂತ ಒಂದು ರೂಪಿಸಿದ್ದೀವಿ. ಅದ್ರ ಮುಖಾಂತರ ಇನ್ನು ಮುಂದಿನ ದಿನಗಳಲ್ಲಿ ಬ್ರಾಹ್ಮಣರ ಬಗ್ಗೆ ಯಾರಾದರೂ ಕ್ಷುಲ್ಲಕ ಅಥವಾ ಕೆಟ್ಟ ರೀತಿಯಲ್ಲಿ ಹೇಳಿಕೆ ಕೊಡೋದಾಗ್ಲಿ ಮಾತಾಡೋದಾಗ್ಲಿ ಮಾಡೋದಲ್ಲಿ ನಾವು ಅದಕ್ಕೆ ಸೂಕ್ತ ಕ್ರಮ ನಾವು ಲೀಗಲಿ ನಾವು ತಗೊಂತೀವಿ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಹಾಗೂ ನಮ್ಮಲ್ಲಿ ಇನ್ನೊಂದು ಸಮಸ್ಯೆ ಏನಂದ್ರೆ ಮ್ಯಾಟ್ರಿಮೋನಿಯಲ್. ಇವತ್ತು ಸಾಕಷ್ಟು ಹುಡುಗರಿಗೆ ಹುಡುಗಿ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅನ್ನೋದು ನಾವು ಎಲ್ಲರ ಹತ್ರ ಚರ್ಚೆನೂ ಮಾಡಿದ್ವಿ ನಮ್ಮ ಸಂಘಟನೆಯಲ್ಲಿ. ಇದರಲ್ಲಿ ಏನಾಗಿದೆ ಅಂದರೆ, ಕೆಲವರು ತುಂಬ ಚೂಸಿ ಆಗಿದ್ದಾರೆ ಪ್ರತಿಯೊಬ್ಬರೂ. ಅದೇನು ತಪ್ಪು ಅಂತ ನಾವು ಹೇಳೋದಿಲ್ಲ. ಈ ರೀತಿ ಆದಲ್ಲಿ ಬ್ರಾಹ್ಮಣರ ಸಂಖ್ಯೆ ಈಗಾಗಲೇ ಕುಂಠಿತ ಆಗಿದೆ. ಈ ರೀತಿ ಆಗಬಾರ್ದು. ಇದನ್ನು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಇದಕ್ಕೆ ಸರಿಯಾದ ಒಂದು ಕಾರ್ಯಕ್ರಮ ರೂಪಿಸಬೇಕು ಅನ್ನೋ ರೀತಿಯಲ್ಲಿ ನಾವು ಕಾರ್ಯಕ್ರಮ ಮಾಡಿ, ಏನಾಗಿದೆ ಅಂದರೆ ಹುಡುಗಿ ಬರೀ ಮ್ಯಾಟ್ರಿಮೋನಿಯಲ್ ಸೈಟ್ ಮಾಡಿದರೆ ಉಪಯೋಗ ಇಲ್ಲ. ಅವರಿಗೆ ನಾವು ಕೆಲವುದು ಅವರಿಗೆ ತಿಳಿ ಹೇಳಬೇಕಾಗಿದೆ. ಮನೆಯಲ್ಲಿ ಪೋಷಕರು ಇರ್ಬೋದು ಅಥವಾ ಸಂಘಟನೆಯ ಮುಖಾಂತರ ಅವರಿಗೊಂದು ತಿಳಿ ಹೇಳಬೇಕಾಗಿದೆ. ಆ ರೀತಿ ಅದಕ್ಕೂ ಒಂದು ನಾವು ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ. ಇದಲ್ಲದೆ ಇವತ್ತು ನಮ್ಮ ಹೆಣ್ಣು ಮಕ್ಕಳು ಅನ್ಯ ಧರ್ಮದವರ ಜೊತೆ ಮದುವೆ ಆಗ್ತಾ ಇದೆ ಹೆಚ್ಚಿನದು. ಇದು ಕಾಳಜಿ ನಮ್ಮಲ್ಲೂ ಸುಮಾರು ಜನದ ನಮಗೆ ಕಂಪ್ಲೇಂಟ್ ಬರ್ತಾ ಇರುತ್ತೆ. ಇದನ್ನ ನಾವು ತಡೆಗಟ್ಟಲೇಬೇಕಾಗಿದೆ. ಏನಕ್ಕೆ ಅಂದರೆ, ಇದು ನಾವು ಫ್ರೀಡಮ್ ಅಂತ ಅನ್ಕೊಳ್ಳೋದು ಉಪಯೋಗ ಇಲ್ಲ. ಏನಕ್ಕೆ, ಬ್ರಾಹ್ಮಣ್ಯ ಅನ್ನೋದು ಒಂದು ಸಂಸ್ಕಾರ.
ಈ ಸಂಸ್ಕಾರದಿಂದ ಹೊರಗಡೆ ಹೋಗ್ಬೇಕಾದ್ರೆ ಅವ್ರು ಬಹಳ ಯೋಚನೆ ಮಾಡಬೇಕು. ಈ ಸಂಸ್ಕಾರ ಬಿಡೋದು 1 ನಿಮಿಷ, ಪಡೆಯೋದು 7 ಜನ್ಮ ಆದ್ರೂ ಪಡೆಯೋದಿಲ್ಲ. ಯಾವುದೋ ಸುಕೃತದಿಂದ ನಾವು ಬ್ರಾಹ್ಮಣರಾಗಿ ಹುಟ್ಟಿದೀವಿ. ನಾವು ನಮ್ಮ ಪ್ರಾಮಾಣ್ಯವನ್ನು ನಮ್ಮ ಸಂಸ್ಕಾರದ ಜೊತೆಗೆ, ತಂದೆ ತಾಯಿಗಳು ಕೊಟ್ಟಿರೋ ಸಂಸ್ಕಾರದ ಜೊತೆಗೆ ನಾವು ಅದನ್ನು ಉಳಿಸಿ ಬೆಳೆಸ್ಕೊಂಡು ನಾವು ಮುಂದಿನ ಜನಾಂಗಕ್ಕೆ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ ಇದೆ. ಏನಕ್ಕೆ ದೇಶದ ತಳಹದಿ ಬುನಾದಿನೇ ಬ್ರಾಹ್ಮಣರು. ಇದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂತ ಇದೀವಿ, ಪರಶುರಾಮ ರಕ್ಷಣೆ ಅನ್ನೋ ರೀತಿಯಲ್ಲಿ ಒಂದು ಟೀಮ್ ಮಾಡ್ತಾ ಇದೀವಿ ಕರ್ನಾಟಕದಲ್ಲಿ. ಈ ತರ ಅನ್ಯ ಧರ್ಮದವರ ಜೊತೆಗೆ ಏನಾದ್ರು ಈ ತರ ಕಾರ್ಯಕ್ರಮ ಕಂಡು ಬಂದಲ್ಲಿ, ಯಾವ್ದಾರು ಹುಡುಗರಾಗ್ಲಿ, ಅದಕ್ಕೂ ಅಷ್ಟೇ ನಾವು ಕನ್ವಿನ್ಸ್ ಮಾಡೋದು ಯಾವ ತರ, ಅಥವಾ ಅದಕ್ಕೆ ಮುಂದಿನ ಕಾರ್ಯಕ್ರಮ ಏನ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೀವಿ. ಹಾಗೂ ಇಷ್ಟೊಂದು ಜನ ಇವತ್ತು ಬಂದು ಈ ಕಾರ್ಯಕ್ರಮವನ್ನ ಬಹಳ ಅದ್ಭುತವಾಗಿ ನಡೆಸ್ಕೊಟ್ಟು ನಮ್ಮ ಜೊತೆಗೆ ಇಷ್ಟೊತ್ತಿದ್ದು, ಸಾಹೇಬರಿಗೂ ಸಾಕಷ್ಟು ಟೈಮ್ ಆಗಿದೆ ಅಲ್ಲಿಂದ ಜಕ್ಕೂರಿಂದ ಬಂದು ಪ್ರತಿ ವರ್ಷನೂ ಕೂಡ ಬಂದು ಅವರು ನನಗೆ ಬಿಜಾಪುರದಲ್ಲಿ ಕಾರ್ಯಕ್ರಮ ಮಾಡಿದಾಗ 200 ಹಲಗೆ ಯಂತ್ರ ಕೊಟ್ಟಿದ್ರು. ಅಷ್ಟೇ ಹೆಣ್ಮಕ್ಳು ನೋಡಿ ಬಂದು ಅವ್ರು ಹೋದಾಗೆಲ್ಲ ಮೊದಲನೇ ಕೇಳೋದು, ಬ್ರಾಹ್ಮಣರು ಹೇಗಿದ್ರಪ್ಪ, ಬಡತನ ಬರಲೇಬಾರ್ದಪ್ಪ, ಬಡತನ ಒಂದು ಬಹಳ ಕೆಟ್ಟದು, ಯಾವುದೇ ಬ್ರಾಹ್ಮಣರಿಗೆ ಬಡತನ ಬರಬಾರ್ದು ಅನ್ನೋದೇ ಅವ್ರ ಕಾಳಜಿ. ಹೋದ ವರ್ಷನ ಇಲ್ಲಿ ಬಂದಾಗ ಕೂಡ 75 ಹೊಲಿಗೆ ಯಂತ್ರನ ಹೆಣ್ಮಕ್ಳಿಗೆ ಕೊಡಿ, ಅವರು ಸ್ವಾವಲಂಬಿಯಾಗಿ ಬದುಕಲಿ, ಅವರಿಗೆ ನೀವು ಮಾರ್ಕೆಟ್ ಮಾಡಿಕೊಡಿ, ಬರೀ ಒಂದು ವಸ್ತುವಾಗಿ ಮನೇಲಿ ಇಡೋಂಥದ್ದಲ್ಲ, ಅದರಿಂದ ಅವ್ರು ಸ್ವಾವಲಂಬಿಯಾಗಿ ಬದುಕೋ ಥರ ನೀವು ಒಂದು ಮಾರ್ಕೆಟ್ ಮಾಡಿಕೊಡಿ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.